ಇವತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೋಗಿಲ್ ವಾರ್ಡ್ನಲ್ಲಿ ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಒಳ್ಳೆ ಸಭೆ ಆಗಿದೆ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಜನ ಕಾರ್ಯಕರ್ತರು ಭಾಗವಹಿಸಿ ಒಂದು ವಿಜಯದ ಸಂಕೇತವನ್ನು ಈಗಾಗಲೇ ತೋರಿಸಿದ್ದಾರೆ. ಯಾವ ಭ್ರಷ್ಟ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅಸಮರ್ಥ ಶಾಸಕರ ವಿರುದ್ಧ ಒಂದು ದೊಡ್ಡ ಅಭಿಯಾನಕ್ಕೆ ಒಂದು ಒಳ್ಳೆಯ ಬೆಂಬಲ ಸಿಕ್ಕಂತಾಗಿದೆ. ನಮ್ಮ ದೃಷ್ಟಿ ಮುಂದಿನ ಎಲ್ಲ ಜಿಲ್ಲೆ ಚುನಾವಣೆಯಲ್ಲಿ ಎಲ್ಲ ವಾರ್ಡ್ಗಳನ್ನು ಗೆಲ್ಲಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೇರೆ ಪಕ್ಷದಿಂದನೂ ಕೂಡ ಭಾಳಷ್ಟು ಜನ ಮುಖಂಡರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮುಖಂಡರು ನಮ್ಮ ಜೊತೆ ಸೇರ್ಪಡೆ ಆದರು. ಮುಂದಿನ ವಾರ ಕೂಡ ಬೇರೆ ಇನ್ನೊಂದು ವಾರ್ಡ್ನಲ್ಲಿ ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಅದು ಭಾಳ ಖುಷಿ ಆಗ್ತದೆ. ಇಡೀ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪಾಸಿಟಿವ್ ವಾತಾವರಣ ಶುರುವಾಗಿದೆ. ಎಲ್ಲರಿಗೂ ಕೂಡ ಈ ಶಾಸಕರ ಮೇಲೆ ಇರ್ತಕ್ಕಂಥ ವಿರೋಧ ಅಭಿಮಾನ ಏನು ಭಾವ ಇದೆ ಅದನ್ನು ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳಷ್ಟು ಜನ ಕಾಂಗ್ರೆಸ್ ಮುಖಂಡರ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿದೆ. ನಮ್ಮ ನಿರೀಕ್ಷೆ ಅಂತ ನಾವೆಲ್ಲ ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇರೋದೆ. ಜೊತೆಗೆ ಆ ಜನರ ಪ್ರೀತಿನೂ ಕೂಡ ಸಿಗ್ತಾ ಇದೆ. ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ಆಡಳಿತ, ಜೊತೆಗೆ ಈ ದುಷ್ಟ ಸರ್ಕಾರ ಅಭಿವೃದ್ಧಿಯನ್ನು ಮಾಡದೇ ಇರ್ತಕ್ಕಂಥದ್ದು. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನೋಡ್ಬೋದು, ಎಲ್ಲ ಕಡೆ ಗುಂಡು ಮುಚ್ಚಿದ ರಸ್ತೆಗಳು, ಟಾರ್ ಕಾಣದ ರಸ್ತೆಗಳು, ಸ್ಟ್ರೀಟ್ ಲೈಟ್ ಇಲ್ಲದೆ ಇರ್ತಕ್ಕಂಥದ್ದು, ಒಂದು ಒಳ್ಳೆ ಕಾಲೇಜ್ ಇಲ್ಲದೆ ಇರ್ತಕ್ಕಂಥದ್ದು, ಒಳ್ಳೆ ಸರ್ಕಾರಿ ಶಾಲೆ ಇಲ್ಲದೆ ಇರ್ತಕ್ಕಂಥದ್ದು, ಒಂದು ಒಳ್ಳೆ ಬಸ್ ನಿಲ್ದಾಣ ಇಲ್ಲದೆ ಇರ್ತಕ್ಕಂಥದ್ದು, ಬಡವರಿಗೆ ಮನೆ ಕೊಡದೇ ಇರ್ತಕ್ಕಂಥದ್ದು, ಬಡವರಿಗೆ ಸೌಕರ್ಯ ಕಲ್ಪಿಸಬೇಕಾದಂಥ ಸರ್ಕಾರ ಬೇಜವಾಬ್ದಾರಿ ಮತ್ತು ಶಾಸಕರ ಬೇಜವಾಬ್ದಾರಿ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಇದೆ. ಅದೊಂದು ರೀತಿ ಜಾಗೃತಿ ಅಭಿಯಾನದ ರೀತಿ ಹೊರಟಿದೆ. ಇದು ಮುಂದಿನ ದಿನದಲ್ಲಿ ಬ್ಯಾಟರಾಯನಪುರದಲ್ಲಿ ಒಂದು ಹೊಸ ಸಂಕ್ರಮಣಕ್ಕೆ ನಾಂದಿ ಅಂತೂ ಆಡುತ್ತೆ.